ಸಿದ್ದರಾಮಯ್ಯ ವಿರುದ್ಧ ದಲಿತರನ್ನ ಎತ್ತಿಕಟ್ಟುತ್ತಿದೆಯಾ ಬಿಜೆಪಿ? ಸಿದ್ದು ಅಹಿಂದ ನಾಯಕತ್ವಕ್ಕೆ ಕೊಡಲಿ ಪೆಟ್ಟು ಬಿದ್ದೇ ಬಿಡ್ತಾ? ಸಿದ್ದರಾಮಯ್ಯ ಅಹಿಂದ ಓಟ್ ಛಿದ್ರಕ್ಕೆ ಮೆಗಾ ಪ್ಲಾನ್. ವಾಲ್ಮೀಕಿ ಹಗರಣವನ್ನೇ ಮುಂದಿಟ್ಟುಕೊಂಡು ದಲಿತಾಸ್ತ್ರ. ಸಿದ್ದರಾಮಯ್ಯರನ್ನ ದಲಿತ ವಿರೋಧಿ ಅಂತ ಬಿಂಬಿಸಲು ಯತ್ನ. ಸದನದ ಹೊರಗೂ ಒಳಗೂ ಸಿದ್ದು ವಿರುದ್ಧ ದಲಿತ ವಿರೋಧಿ ಹೋರಾಟ. ವಾಲ್ಮೀಕಿ ಹಗರಣವನ್ನ ಸಿದ್ದು ತಲೆಗೆ ಕಟ್ಟಲು ಸರ್ವ ಪ್ರಯತ್ನ. ಬಿಜೆಪಿ ನಾಯಕರ ಬಾಯಲ್ಲಿ ಸಿದ್ದು ದಲಿತ ವಿರೋಧಿ ಹೇಳಿಕೆ. ಸಿದ್ದು ವಿರುದ್ಧ ದಲಿತಾಸ್ತ್ರ ಬಾಣ ಸಿದ್ಧವಾಗಿದ್ದು ದೆಹಲಿಯಲ್ಲಿ. ತ್ರಿಮೂರ್ತಿಗಳಿಂದ ಸಿದ್ಧವಾಯಿತಂತೆ ಎಸ್ಸಿ ಎಸ್ಟಿ ಬಾಣ. ಸಿದ್ದು ಸಾಮಾಜಿಕ ನ್ಯಾಯ ಪರಿಕಲ್ಪನೆಯ ಮೇಲೆ ಗದಾ ಪ್ರಹಾರ. ಸಿದ್ದರಾಮಯ್ಯರನ್ನ ದಲಿತ ವಿರೋಧಿ ಅಂತ ಬಿಂಬಿಸುವುದೇ ಅಜೆಂಡಾ. ನೋ, ಹೋರಾಟವನ್ನ ನಿಲ್ಲಿಸಬೇಡಿ, ಕಂಟಿನ್ಯೂ ಅಂದ್ರಂತೆ ಅವರು. ಒಂದು ವೇಳೆ ಸಿದ್ದೂರಿಂದ ದಲಿತ ಮತಗಳು ದೂರವಾದರೆ ಬಿಜೆಪಿಗೆ ಲಾಭ. ಕಳೆದ ಚುನಾವಣೆಯಲ್ಲಿ ದಲಿತ ಮತ್ತು ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ ಪರ ವಾಲಿದ್ದ ಮತಗಳನ್ನ ಬಿಜೆಪಿ ತೆಕ್ಕೆಗೆ ಬೀಳಿಸುವ ತಂತ್ರ. ಸಿದ್ದುನ ವೀಕ್ ಮಾಡಿದ್ರೆ ಕಾಂಗ್ರೆಸ್ ವೀಕ್ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಈಗಾಗಲೇ ವಾಲ್ಮೀಕಿ ಹಗರಣವನ್ನ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯ ವಿರುದ್ಧ ದಲಿತರನ್ನ ಎತ್ತು ಕಟ್ತಿದೆಯಾ ಹೇಗೆ ಬಿಜೆಪಿ? ಸಿದ್ದು ಅಹಿಂದ ನಾಯಕತ್ವಕ್ಕೆ ಕೊಡ್ಲಿ ಪೆಟ್ಟು ಬಿದ್ದೇ ಬಿಡ್ತಾ ಹೇಗೆ? ಸಿದ್ದರಾಮಯ್ಯ ಅಹಿಂದ ಓಟ್ ಛಿದ್ರಕ್ಕೆ ಮೆಗಾ ಪ್ಲಾನ್ ಮಾಡಿಕೊಂಡಿದೆ ಬಿಜೆಪಿ. ವಾಲ್ಮೀಕಿ ಹಗರಣವನ್ನೇ ಮುಂದಿಟ್ಟುಕೊಂಡು ದಲಿತಾಸ್ತ್ರವನ್ನು ಹೂಡಿದೆ. ಸಿದ್ದರಾಮಯ್ಯರನ್ನ ದಲಿತ ವಿರೋಧಿ ಅಂತ ಬಿಂಬಿಸಲು ಯತ್ನಿಸುತ್ತಿದ್ದಾರೆ. ಸದನದ ಹೊರಗೂ ಒಳಗೂ ಸಿದ್ದು ವಿರುದ್ಧ ದಲಿತ ವಿರೋಧಿ ಹೋರಾಟ ನಡೀತಾ ಇದೆ. ವಾಲ್ಮೀಕಿ ಹಗರಣವನ್ನ ಸಿದ್ದು ತಲೆಗೆ ಕಟ್ಟಲು ಸರ್ವ ಪ್ರಯತ್ನ ನಡೀತಾ ಇದ್ದು, ಸಿದ್ದು ವಿರುದ್ಧ ದಲಿತಾಸ್ತ್ರ ಬಾಣ ಸಿದ್ಧವಾಗಿದ್ದು ದೆಹಲಿಯಲ್ಲಿ ತ್ರಿಮೂರ್ತಿಗಳಿಂದ ಸಿದ್ಧವಾಯಿತಂತೆ ಎಸ್ಸಿ ಎಸ್ಟಿ ಬಾಣ. ಸಿದ್ದು ಸಾಮಾಜಿಕ ನ್ಯಾಯ ಪರಿಕಲ್ಪನೆಯ ಮೇಲೆ ಗದಾ ಪ್ರಹಾರ. ಸಿದ್ದರಾಮಯ್ಯರನ್ನ ದಲಿತ ವಿರೋಧಿ ಅಂತ ಬಿಂಬಿಸುವುದೇ ಅಜೆಂಡಾ ಎಂತಿದ್ದಾರೆ. ನೋ, ಹೋರಾಟವನ್ನ ನಿಲ್ಲಿಸಬೇಡಿ, ಕಂಟಿನ್ಯೂ ಅಂದ್ರಂತೆ ಅವರು. ಒಂದು ವೇಳೆ ಸಿದ್ದೂರಿಂದ ದಲಿತ ಮತಗಳು ದೂರವಾದರೆ ಬಿಜೆಪಿಗೆ ಲಾಭ ಏನು ಗೊತ್ತಾ? ಕಳೆದ ಚುನಾವಣೆಯಲ್ಲಿ ದಲಿತ ಮತ್ತು ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ ಪರ ಇದ್ದವು. ಕಾಂಗ್ರೆಸ್ ಪರ ವಾಲಿದ್ದ ಮತಗಳನ್ನ ಈಗ ಬಿಜೆಪಿ ತೆಕ್ಕೆಗೆ ಬೀಳಿಸುವ ತಂತ್ರಗಾರಿಕೆ. ಸಿದ್ದುನ ವೀಕ್ ಮಾಡಿದ್ರೆ ಕಾಂಗ್ರೆಸ್ ತನಗೆ ತಾನೇ ವೀಕ್ ಆಗುತ್ತೆ ಅನ್ನೋ ಲೆಕ್ಕಾಚಾರ.